ಇವತ್ತು ನಾನು ಪರಿಚಯಿಸಬೇಕು ಅಂತ ಬಂದಂತ ಪುಸ್ತಕ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ಗಳಲ್ಲಿ ತುಂಬಾ ಸಿಕ್ಕಿರಲ್ಲ, ಫೇಸ್ಬುಕ್ ಪೋಸ್ಟ್ಗಳಲ್ಲೂ ತುಂಬಾ ಕಡಿಮೆ ಕಾಣಿಸ್ಕೊಂಡಿರೋದು. ಈ ಪುಸ್ತಕವನ್ನ ಯಾರು ಹಿಡ್ಕೊಂಡು ಗಡಗಳು ಅಂತ ಹತ್ತಿಲ್ಲ, ಬೈಕಿನ ಮೇಲೆ ಇಟ್ಕೊಂಡು ಊರು ತುಂಬಾ ಸುತ್ತಿ ವಿಡಿಯೋ ಮಾಡಿ ಹಾಕಿಲ್ಲ. ಯಾಕೆ ಗೊತ್ತಾ? ಇದು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮರೆತು ಹೋದಂತ ಮಾಣಿಕ್ಯ. ನಮಸ್ಕಾರ. ಇವತ್ತಿಂದ ನಾನು ಪುಸ್ತಕ ಪರಿಚಯದ ಒಂದು ಹೊಸ ಸೀರೀಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಹೆಸರೇನು ಗೊತ್ತಾ? ಮರೆತು ಹೋದ ಮಾಣಿಕ್ಯ. ಅಂದ್ರೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ತುಂಬಾ ಪುಸ್ತಕಗಳು ಎಲೆಮರೆಯ ಕಾಯಿ ಹಾಗಿರುತ್ತೆ, ತುಂಬಾ ಜನಕ್ಕೆ ಗೊತ್ತಿರಲ್ಲ, ಪಬ್ಲಿಸಿಟಿ ಸಿಗ್ತಿರಲ್ಲ. ಅಂತಹ ಪುಸ್ತಕಗಳನ್ನ ನಿಮಗೆ ಪರಿಚಯ ಮಾಡಿ ಹೊಸ ಓದುಗರು ಆ ಪುಸ್ತಕದ ಕಡೆಗೆ ಬರುವಂತಾಗ್ಲಿ ಅಂತ ಇದೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇವಾಗ್ಲೇ ಈ ರೀಡನ್ನ ಸೇವ್ ಮಾಡ್ಕೊಳ್ಳಿ, ನೀವು ಮತ್ತೊಬ್ಬರ್ಗಲ್ಲ. ಇದು ಅಧಿಕಾರಿಶಾಹಿ ವ್ಯವಸ್ಥೆಯ ಎದೆನಡಗಿಸಿದಂತಹ ಮಣ್ಣಿನ ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯದ ಕತೆ. 1955ರಲ್ಲಿ ಮೊದಲ ಮುದ್ರಣ ಕಂಡು ಇವತ್ತಿಗೆ 15 ಮುದ್ರಣ ಕಂಡಿರುವಂತಹ ಪುಸ್ತಕ ಇದು. ಆ ಪುಸ್ತಕ ಯಾವುದು ಗೊತ್ತಾ? ಚಿರಸ್ಮರಣೆ. ನಿರಂಜನ್ ಅವರ ಚಿರಸ್ಮರಣೆ. ನಿರಂಜನ್ ಅನ್ನೋದು ಅವರ ಕಾವ್ಯನಾಮ, ಕುಂದಳದ ಶಿವರಾಯ ಅನ್ನೋದು ಅವರ ನಿಜವಾದ ಹೆಸರು. ಮೃತ್ಯುಂಜಯ, ಚಿರಸ್ಮರಣೆ, ಬನಶಂಕರಿ ಅಂತ ಅತ್ಯುತ್ತಮವಾದಂತಹ ಕಥೆಗಳನ್ನ ಕನ್ನಡ ಸಾಹಿತ್ಯ ಲೋಕಕ್ಕೆ ನಿರಂಜನ್ ಅವರು ಕೊಟ್ಟಿದ್ದಾರೆ. ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ಒಂದಿಷ್ಟು ಕವಲುಗಳಿದ್ದವು. ಅದರಲ್ಲೂ ಒಂದು ಪ್ರಮುಖವಾದ ಕವಲಂದ್ರೆ ರೈತರ ಚಳವಳಿ ಕೂಡ ಆಗಿತ್ತು. ಯಾಕಂದ್ರೆ ಭಾರತೀಯರು ಬ್ರಿಟಿಷರ ವಿರುದ್ಧ ಸ್ವತಂತ್ರ ಪಡೆಯೋದಕ್ಕೋಸ್ಕರ ಮಾತ್ರ ಹೋರಾಡ್ತಾ ಇರಲಿಲ್ಲ, ನಮ್ಮೊಳಗೆ ಇದ್ದಂತಹ ಜಮೀನ್ದಾರಿ ಪದ್ಧತಿ, ಅಧಿಕಾರಿಶಾಹಿ ಪದ್ಧತಿಗಳ ವಿರುದ್ಧ ಕೂಡ ಹೋರಾಡ್ತಾ ಇದ್ರು. ಈ ಕತೆ ನಡೆಯುವಂತಹ ಮುಖ್ಯ ರಂಗಸ್ಥಳ ಅಂತ ಅಂದ್ರೆ ಕೇರಳದ ಕಾಸರಗೋಡು ಜಿಲ್ಲೆಯ ಕೈಯೂರು. ಅಲ್ಲಿ ನಂಬೂದಿಯಾರ್ ಮತ್ತೆ ನಂಬಿಯಾರ್ ಅನ್ನುವಂತ 2 ಜಮೀನ್ದಾರರು ರೈತರಿಗೆ ಹೆಚ್ಚಿನ ಕಂದಾಯವನ್ನ ಹಾಕಿ ಅವರನ್ನ ಸಾಲದ ಸುಳಿಗೆ ಸಿಕ್ಕಿಸಿ ಅವ್ರು ಯಾವತ್ತೂ ಆ ಜೀತ ಪದ್ಧತಿಯಲ್ಲೇ ಇರುವಂತೆ ಮಾಡಿರ್ತಾರೆ. ಅಪ್ಪು, ಚಿರುಕುಂಡ, ಕುಯ್ಯಿಂಬು ಮತ್ತೆ ಅಬೂಬಕ್ಕರ್ ಎನ್ನುವಂತ 4 ಜನ ಯುವಕರು ಸೇರ್ಕೊಂಡು ಒಂದು ರೈತರ ಸಂಘವನ್ನ ಕಟ್ಕೊಂಡು ಇದರ ವಿರುದ್ಧ ಹೋರಾಡಕ್ಕೆ ಶುರು ಮಾಡ್ತಾರೆ. 1941ರ ಮಾರ್ಚ್ ಅಲ್ಲಿ ಅವರೊಂದು ಶಾಂತಿಯುತ ರೈತರ ಮೆರವಣಿಗೆಯನ್ನ ಆಯೋಜಿಸುತ್ತಾರೆ. ಅಲ್ಲೇನಾಗುತ್ತೆ ಅಂದ್ರೆ ಒಂದು ಬ್ರಿಟಿಷ್ ಪೊಲೀಸ್ ಅಧಿಕಾರಿ ಅಕಸ್ಮಾತ್ ಆಗಿ ನೀರಿಗೆ ಬಿದ್ದು ಸತ್ತೋಗ್ತಾನೆ. ಇದನ್ನ ಕೊಲೆ ಅಂತ ಮಾಡಿ ಈ 4 ಜನ ಯುವಕರನ್ನ ಸ್ವತಂತ್ರ ಹೋರಾಟಗಾರರು, ನಮ್ಮ ಸರ್ಕಾರದ ವಿರುದ್ಧ ಇರುವವರು ಅಂತ ಬಂಧಿಸಿ ಮಂಗಳೂರಿನಲ್ಲಿ ವಿಚಾರಣೆ ಮಾಡ್ತಾರೆ. 2 ವರ್ಷಗಳ ಕಾಲ ಅವರ ವಿರುದ್ಧ ವಿಚಾರಣೆ ನಡೆಯುತ್ತೆ. ಅದರಲ್ಲಿ ಪ್ರಮುಖರಾದಂತ ಅಪ್ಪು, ಚಿರುಕುಂಡ, ಅಬೂಬಕ್ಕರ್ ಮತ್ತೆ ಕುಯ್ಯಿಂಬುಗೆ ಮರಣದಂಡನೆ. ಅಧಿಕಾರಿಶಾಹಿಯ ವಿರುದ್ಧ ದನಿ ಎತ್ತಿದ್ದಕ್ಕೆ, ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ದನಿ ಎತ್ತಿದ್ದಕ್ಕೆ ಈ 4 ಜನ ಯುವಕರಿಗೂ ಮರಣದಂಡನೆ ಶಿಕ್ಷೆಯಾಗುತ್ತೆ. 2 ವರ್ಷಗಳ ಕಾಲ 60 ಜನ ಕೈದಿಗಳೇನು ಮಂಗಳೂರು ಜೈಲಿನಲ್ಲಿರ್ತಾರ ಅಲ್ಲಿ ನಿರಂಜನ್ ಅವರು ಹೋಗಿ ಕೈದಿಗಳನ್ನ ಭೇಟಿ ಮಾಡ್ತಾರೆ. ಮತ್ತೆ ಅವರ ಅನುಭವವನ್ನ ಪಡೆದುಕೊಂಡು ಅವರ ವಿಚಾರಧಾರೆಗಳನ್ನೆಲ್ಲ ತಿಳ್ಕೊಂಡು ಒಂದಿಷ್ಟು ಕಾಲ್ಪನಿಕವಾಗಿ ಒಂದಿಷ್ಟು ಪಾತ್ರಗಳನ್ನ ಸೇರಿಸಿ ಈ ಚಿರಸ್ಮರಣೆ ಅನ್ನುವಂತಹ ಪುಸ್ತಕವನ್ನ ಬರೀತಾರೆ. ನಾನು ಯಾಕೆ ಚಿರಸ್ಮರಣೆ ಪುಸ್ತಕವನ್ನ ಓದಿ ಅಂತ ಹೇಳ್ತೀನಿ ಅಂತಂದ್ರೆ, ಸ್ವತಂತ್ರ ಪೂರ್ವದಲ್ಲಿ ಭಾರತೀಯರ ಪರಿಸ್ಥಿತಿ ಎಷ್ಟು ಕಷ್ಟ ಇತ್ತು ಅನ್ನೋದು ಅರ್ಥ ಆಗ್ಬೇಕು ಅಂತಾದ್ರೆ ಈ ಪುಸ್ತಕವನ್ನ ಓದ್ಬೇಕು. 2 ಜನ ಯುವಕ ಯುವತಿಯರು ತಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಬಲಿದಾನ ಮಾಡಿದರು. ಅವರು ದೊರಕಿಸಿಕೊಟ್ಟಂತಹ ಈ ಸ್ವಾತಂತ್ರ್ಯ ಅನ್ನೋದಿದೆಯಲ್ಲ, ಎಷ್ಟು ಅನರ್ಘ್ಯವಾದ ರತ್ನ ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು ಅಂತಾದ್ರೆ ಈ ಪುಸ್ತಕವನ್ನ ಓದ್ಬೇಕು. ಇಷ್ಟು ಕಷ್ಟಪಟ್ಟು ಸಿಕ್ಕಂತಹ ಸ್ವಾತಂತ್ರ್ಯವನ್ನ ನಾವು ಎಷ್ಟು ಜತನದಿಂದ ಕಾಪಾಡ್ಕೊಳ್ಬೇಕು, ನಮ್ಮ ದೇಶವನ್ನ ನಾವು ಹೇಗೆ ಮುನ್ನಡೆಸ್ಕೊಂಡು ಹೋಗ್ಬೇಕು ಅನ್ನೋದು ಗೊತ್ತಾಗ್ಬೇಕು ಅಂತಾದ್ರೆ ಚಿರಸ್ಮರಣೆಯಂತಹ ಪುಸ್ತಕಗಳನ್ನ ಓದ್ಬೇಕು. ಇವತ್ತಿಗೂ ಎಷ್ಟೋ ಜನರಿಗೆ ಗೊತ್ತಿದ್ದವರಿಗೆ ಮಾತ್ರ ಈ ಪುಸ್ತಕದ ಬಗ್ಗೆ ಗೊತ್ತು. ಇದ್ರ ಬಗ್ಗೆ ಪೋಸ್ಟ್ಗಳು ಸಿಗೋದು ತುಂಬಾ ಕಡಿಮೆ. ಅಂಗಡಿಗಳಲ್ಲೂ ಕೂಡ ಎದುರುಗಡೆ ಈ ಪುಸ್ತಕ ಸಿಗಲ್ಲ, ನೀವಾಗಿ ಹೋಗಿ ಕೇಳಿದ್ರೆ ಮಾತ್ರ ರ್ಯಾಕಿನ ಯಾವುದೋ ಒಂದು ಮೂಲೆಯಿಂದ ಈ ಪುಸ್ತಕ ಎದ್ದು ಬರುತ್ತೆ. ತುಂಬಾ ಕಡಿಮೆ ಪರಿಚಯ ಇರುವಂತಹ ಪುಸ್ತಕ. ಅದಕ್ಕೋಸ್ಕರ ನಾನು ನಿಮ್ಮ ಮುಂದೆ ಇದನ್ನ ತಂದಿಡ್ತಾ ಇದ್ದೀನಿ. ಇಂತಹದೊಂದು ಪುಸ್ತಕ ಇದೆ, ಓದಿ ಅಂತ ಹೇಳ್ತಾ ಇದ್ದೀನಿ. ನೀವು ಇದನ್ನ ಕೊಂಡು ಓದುವಂತಹ ಮನಸ್ಸು ಮಾಡಿ. ನಮಸ್ಕಾರ.